ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಡಿಜಿಟಿ IT ಸೊಲ್ಯೂಷನ್ಸ್. ನಿಮ್ಮ ಬಿಸ್ನೆಸ್ಗೆ ಒಂದು ವೆಬ್ಸೈಟ್ ಬೇಕಾ ಅಥವಾ ನೀವು ವರ್ಡ್‌ಪ್ರೆಸ್ ವೆಬ್ಸೈಟ್ ಡೆವಲಪ್ಮೆಂಟ್ ಕಲಿತು ಒಂದು ಕರಿಯರ್ನ ಬಿಲ್ಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ನಿಮಗೆ ಈ ಚಾನೆಲ್ ಪರ್ಫೆಕ್ಟ್ ಚಾಯ್ಸ್ ಆಗಿದೆ. ಕನ್ನಡದಲ್ಲಿ ವರ್ಡ್‌ಪ್ರೆಸ್ ವೆಬ್ಸೈಟ್ ಡೆವಲಪ್ಮೆಂಟ್ ಯಾವ ಥರ ಮಾಡಬೇಕು, ಸ್ಕ್ರ್ಯಾಚಿಂದ ಒಂದು ಅಡ್ವಾನ್ಸ್ ಲೆವೆಲ್ಗೆ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ಪನ್ನು ನಾನು ಇಲ್ಲಿ ಕಲಿಸ್ಕೊಡ್ತೀನಿ. ಈ ಕೋರ್ಸ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ಯಾವುದೇ ಥರ ಚಾರ್ಜಸ್ ಇರೋದಿಲ್ಲ, ಪ್ರಾಕ್ಟಿಕಲ್ ಲರ್ನಿಂಗ್ ಇರುತ್ತೆ. ಫಸ್ಟ್ ಆಫ್ ಆಲ್ ನಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಡಿಜಿಟಿ IT ಸೊಲ್ಯೂಷನ್ಸ್ ಕಂಪ್ಲೀಟ್ಲಿ ವೆಬ್ಸೈಟ್ ಡೆವಲಪ್ಮೆಂಟ್ ಕಂಪನಿ ಆಗಿದ್ದು, ನಮ್ಮ ಕಂಪನಿಯಿಂದ ಯಾವ್ಯಾವ ಥರ ಸರ್ವಿಸಸನ್ನು ಪ್ರೊವೈಡ್ ಮಾಡ್ತೀವಿ ಅಂದರೆ ವೆಬ್ಸೈಟ್ ಡೆವಲಪ್ಮೆಂಟ್ ಇರ್ಬೋದು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು, ಆ್ಯಪ್ ಡೆವಲಪ್ಮೆಂಟ್ ಇರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಹಾಗೆ ನಿಮಗೆ ಬಲ್ಕ್ ಮಾರ್ಕೆಟಿಂಗ್ ಟೂಲ್ಸ್ ಲೈಕ್ ಬಲ್ಕ್ SMS ಇರ್ಬೋದು, ಬಲ್ಕ್ ವಾಟ್ಸಪ್ ಇರ್ಬೋದು, ಬಲ್ಕ್ ಕಾಲ್ಸ್ ಇರ್ಬೋದು, ಹಾಗೆ ಬಲ್ಕ್ ಇಮೇಲ್ಸ್ ಇರ್ಬೋದು. ಸೊ ಯಾರಾದರೂ ಈ ಥರ ಸರ್ವಿಸಸನ್ನು ನೋಡ್ತಾ ಇದ್ದರೆ ಅವರಿಗೆ ಆಲ್ ಓವರ್ ಇಂಡಿಯಾ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಹಾಗೆ ಈ ಚಾನಲಿಂದ ನಿಮಗೆ ಒಂದು ರಿಯಲ್ ಟೈಮ್ ಪ್ರಾಕ್ಟಿಕಲ್ ಲರ್ನಿಂಗನ್ನು, ರಿಯಲ್ ಟೈಮ್ ಕ್ಲೈಂಟ್ಗಳನ್ನ ಯಾವ ಥರ ಹ್ಯಾಂಡಲ್ ಮಾಡ್ತಿದ್ದೀವಿ ಅದನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಕಂಪ್ಲೀಟ್ಲಿ ಫ್ರೀ ಆಗಿ. ಮತ್ತು ಬಿಗಿನರ್ಸಿಂದ ಒಂದು ಅಡ್ವಾನ್ಸ್ ಲೆವೆಲ್ಗೆ ಒಂದು ಟ್ರೈನಿಂಗನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನೀವು ವರ್ಡ್‌ಪ್ರೆಸ್ ಕಲಿಬೇಕು ಅಂದ್ಕೊಂಡಿದ್ರಿ, ಹಾಗಾದರೆ ವರ್ಡ್‌ಪ್ರೆಸ್ ಅಂದರೆ ಏನು, ಅದು ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ವರ್ಡ್‌ಪ್ರೆಸ್ ಅಂದರೆ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ವರ್ಡ್‌ಪ್ರೆಸ್ ಯೂಸ್ ಮಾಡಿದರೆ ಕಂಪ್ಲೀಟ್ಲಿ ಕೋಡಿಂಗ್ ನಾಲೆಜ್ ಇಲ್ಲದೇ ನೀವು ಒಂದು ವೆಬ್ಸೈಟನ್ನು ರೆಡಿ ಮಾಡ್ಬೋದಾಗಿದೆ. ಒಂದು ಬಿಸ್ನೆಸ್ ವೆಬ್ಸೈಟ್ ಇರ್ಬೋದು, ಬ್ಲಾಗಿಂಗ್ ವೆಬ್ಸೈಟ್ ಇರ್ಬೋದು, ಯಾವುದೇ ಥರ ಕಂಪನಿ ವೆಬ್ಸೈಟ್ಸ್ ಇರ್ಬೋದು, ಕಾಮರ್ಸ್ ವೆಬ್ಸೈಟ್ ಇರ್ಬೋದು, ಪ್ರತಿಯೊಂದನ್ನು ಇದು ಕಂಪ್ಲೀಟ್ಲಿ ವಿದೌಟ್ ಕೋಡಿಂಗ್, ಯಾವುದೇ ಕೋಡಿಂಗ್ ನಾಲೆಜ್ ಇಲ್ಲ ಅಂದರೂ ಕೂಡ ನೀವು ಒಂದು ವೆಬ್ಸೈಟನ್ನ ಡೆವಲಪ್ಮೆಂಟ್ ಮಾಡ್ಬೋದಾಗಿದೆ. ವರ್ಲ್ಡ್ ವೈಡ್ ನಿಮಗೆ 40% ಏನು ವೆಬ್ಸೈಟ್ ರೆಡಿ ಆಗ್ತಿದೆ ಆ ಕಂಪ್ಲೀಟ್ಲಿ ವರ್ಡ್‌ಪ್ರೆಸ್ ಮೇಲೆ ಬಿಲ್ಡ್ ಆಗ್ತಿದೆ. ಅಂದರೆ ಇಮ್ಯಾಜಿನ್ ಮಾಡ್ಬೋದು ವರ್ಡ್‌ಪ್ರೆಸ್ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದು. ನೆಕ್ಸ್ಟ್ ಬಂದು ಈ ಕೋರ್ಸನ್ನು ಯಾರ್ಯಾರು ಕಲಿಬಹುದಾಗಿದೆ, ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ, ಹಾಗೆ ಫ್ರೀಲಾನ್ಸರ್ಸ್ ಇದ್ದರೆ, ಜಾಬ್ ಹುಡುಕ್ತಾ ಇದ್ದರೆ, ಸ್ಮಾಲ್ ಬಿಸ್ನೆಸ್ ಓನರ್ಸ್ ಇರ್ಬೋದು, ಡಿಜಿಟಲ್ ಮಾರ್ಕೆಟರ್ಸ್ ಇರ್ಬೋದು, ಮತ್ತು ಬಿಗಿನರ್ಸ್ ವಿತ್ ಝೀರೋ ನಾಲೆಡ್ಜ್ ಕಂಪ್ಲೀಟ್ಲಿ ಈ ಕೋರ್ಸನ್ನು ಕಲಿಬೋದಾಗಿದೆ. ನಿಮಗೆ HTML, CSS, PHP, SQL ಯಾವುದೂ ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ನಿಮಗೆ ವರ್ಡ್‌ಪ್ರೆಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಒಂದು ವೆಬ್ಸೈಟ್ ಯಾವ ಥರ ಬಿಲ್ಡ್ ಮಾಡಬೇಕು ಅನ್ನೋದು ಈ ಒಂದು ಕೋರ್ಸಿಂದ ನೀವು ಕಲ್ತ್ಕೊಳ್ತೀರಿ. ಸೊ ಈ ಕಂಪ್ಲೀಟ್ ಕೋರ್ಸಲ್ಲಿ ಯಾವ್ಯಾವ ಟಾಪಿಕನ್ನು ಕವರ್ ಮಾಡ್ತೀವಿ ಅನ್ನೋದು ನೋಡೋದಾದರೆ, ಫಸ್ಟ್ ಬಂದು ಡೊಮೈನ್ ಮತ್ತು ಹೋಸ್ಟಿಂಗ್ ಯಾವ ಥರ ಪರ್ಚೇಸ್ ಮಾಡಬೇಕು, ಆ ಪರ್ಚೇಸ್ ಮಾಡಿಬಿಟ್ಟು ಡೊಮೈನ್ ಮತ್ತು ಹೋಸ್ಟಿಂಗ್ ಯಾವ ಥರ ಲಿಂಕ್ ಮಾಡಬೇಕು ಅನ್ನೋದನ್ನು ಫಸ್ಟಾಗಿ ಕಲಿತೀರಿ. ಹಾಗೆ ನೀವು ಹೋಸ್ಟಿಂಗನ್ನು ಅಥವಾ ಡೊಮೈನ್ನ ಎಲ್ಲಿ ಪರ್ಚೇಸ್ ಮಾಡಬೇಕು, ಯಾವುದು ಸೆಕ್ಯೂರ್ ಆಗಿರುತ್ತೆ, ಹಾಗೆ ಮತ್ತು cPanel, HPanel, ಫ್ಲೆಸ್ಕ್ ಈ ಥರ ಹೋಸ್ಟಿಂಗಲ್ಲಿ ಎಷ್ಟು ಥರ ಒಂದು ಪೆನಲ್ಸ್ಗಳು ಬರುತ್ತೆ ಅವುಗಳ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿಕೊಡ್ತೀವಿ. ಡೊಮೈನ್ ಹೋಸ್ಟಿಂಗ್ ಪರ್ಚೇಸ್ ಆದಮೇಲೆ, ಇಂಟರ್ಕನೆಕ್ಟೆಡ್ ಆದಮೇಲೆ ವರ್ಡ್‌ಪ್ರೆಸ್ ಯಾವ ಥರ ಇನ್ಸ್ಟಾಲೇಷನ್ ಮಾಡಬೇಕು, ಈಸಿ ಸ್ಟೆಪ್ಸ್ ಯಾವುದು ಅನ್ನೋದು ಕೂಡ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀವಿ. ವರ್ಡ್‌ಪ್ರೆಸ್ ಇನ್ಸ್ಟಾಲೇಷನ್ ಆದಮೇಲೆ ನಿಮಗೆ ಕಂಪ್ಲೀಟ್ ವರ್ಡ್‌ಪ್ರೆಸ್ ಡ್ಯಾಶ್ಬೋರ್ಡ್ ಓವರ್ವ್ಯೂವನ್ನು ಇಲ್ಲಿ ಕೊಡ್ತೀವಿ. ಅದೇ ರೀತಿ ನಿಮಗೆ ಯಾವ ಥೀಮನ್ನು ಸೆಲೆಕ್ಟ್ ಮಾಡಬೇಕು, ಫ್ರೀ ಥೀಮ್ಸ್ ಯಾವುದು, ಪೇಯ್ಡ್ ಥೀಮ್ ಎಲ್ಲಿಂದ ಸಿಗುತ್ತೆ, ಈ ಪ್ರತಿಯೊಂದನ್ನು ಈ ಕೋರ್ಸಲ್ಲಿ ನಿಮಗೆ ಅದು ಕೂಡ ಸಿಗುತ್ತೆ. ನೆಕ್ಸ್ಟ್ ಬಂದು ನಿಮ್ಮ ಒಂದು ವರ್ಡ್‌ಪ್ರೆಸ್ ಯಾವುದೇ ಒಂದು ವೆಬ್ಸೈಟ್ ಇರಲಿ ಅದಕ್ಕೆ ಬೇಕಾದಂಥ ಪ್ಲಗ್ಗಿನ್ಸ್, ಮ್ಯಾಂಡೇಟರಿ ಪ್ಲಗ್ಗಿನ್ಸನ್ನು ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಪೇಜಸ್ ಇರ್ಬೋದು ಅಥವಾ ಪೋಸ್ಟ್ಸ್ ಇರ್ಬೋದು, ಈ ಪ್ರತಿಯೊಂದನ್ನು ಯಾವ ಥರ ಎಡಿಟ್ ಮಾಡಬೇಕು ಬಿಲ್ಡರ್ಸ್ ಯೂಸ್ ಮಾಡಿಕೊಂಡು ಅದನ್ನು ಈ ಕೋರ್ಸಲ್ಲಿ ನೀವು ಕಲಿತೀರಿ. ಪೋಸ್ಟ್ ಕ್ರಿಯೇಟ್ ಮಾಡಿದ ಮೇಲೆ ಅಥವಾ ಪೇಜಸ್ ಕ್ರಿಯೇಟ್ ಮಾಡಿದ ಮೇಲೆ ಅದರ ಬೇಸಿಕ್ SEO ಯಾವ ಥರ ಮಾಡಬೇಕು, ಗೂಗಲಲ್ಲಿ ರ್ಯಾಂಕ್ ಆಗಬೇಕಂದ್ರೆ ನಿಮ್ಮ ಒಂದು ಕೀ ಫೋಕಸ್ ಯಾವುದಿರಬೇಕು ಅನ್ನೋದು ಕೂಡ ಇಲ್ಲಿ ಕಲಿತೀರಿ. ಹಾಗೆ ಯಾವುದೇ ಒಂದು ವರ್ಡ್‌ಪ್ರೆಸ್ ವೆಬ್ಸೈಟ್ಗೆ ಸೆಕ್ಯೂರಿಟಿ ಅಥವಾ ಬ್ಯಾಕಪ್ಗೆ ಬೇಕಾಗ್ತಕ್ಕಂಥ ಪ್ಲಗ್ಗಿನ್ಸ್ ಇರ್ಬೋದು, ಟೇಕ್ ಕೇರ್ ಮಾಡ್ತಕ್ಕಂಥ ಒಂದು ಟೂಲ್ಸ್ಗಳಿರ್ಬೋದು, ಪ್ರತಿಯೊಂದನ್ನು ಇಲ್ಲಿ ಕಲಿತೀರಿ. ಒಂದು ವೆಬ್ಸೈಟ್ಗೆ ಸ್ಪೀಡ್ ಆಪ್ಟಿಮೈಸೇಷನ್ ಮಾಡಲಿಕ್ಕೆ ಯಾವ ಒಂದು ಪ್ಲಗಿನ್ ಇರ್ಬೋದು, ಯಾವ ಥರ ಒಂದು ಸ್ಪೀಡ್ ಆಪ್ಟಿಮೈಸೇಷನ್ ಮಾಡಬೇಕು ಅನ್ನೋದು ಕೂಡ ನೀವು ಈ ಕೋರ್ಸಲ್ಲಿ ಕಲ್ತ್ಕೊಳ್ತೀರಿ. ನೀವು ಒಂದು ಲೋಕಲಿಂದ
ಲೈವ್ ವೆಬ್ಸೈಟ್ಗೆ ಡೆಪ್ಲಾಯ್ಮೆಂಟ್ ಯಾವ ಥರ ಮಾಡಬೇಕು ಅನ್ನೋದು ಕೂಡ ಸಪರೇಟಾಗಿ ಇಲ್ಲಿ ಕಲಿತೀರಿ. ಹಾಗೆ ಸೊ ವರ್ಡ್‌ಪ್ರೆಸ್ಸಲ್ಲಿ ಕಾಮನ್ ಎರರ್ಸ್ ಯಾವುದು, ಅವುಗಳನ್ನ ಯಾವ ಥರ ಫಿಕ್ಸ್ ಮಾಡಬೇಕು ಅನ್ನೋದು ನಾವು ಇಲ್ಲಿ ಹೇಳ್ಕೊಡ್ತೀವಿ. ಸೊ ಇಷ್ಟೆಲ್ಲ ಕಲಿತ ಮೇಲೆ ನಿಮಗೆ ಕ್ಲೈಂಟ್ಸ್ ಯಾವ ಥರ ಸಿಗ್ತಾರೆ, ನೀವು ಎಲ್ಲಿ ಸರ್ಚ್ ಮಾಡಬೇಕು, ಅದರಿಂದ ಕೂಡ ನಿಮಗೆ ಯಾವ ಥರ ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ನಾವು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಸೊ ಈ ಕೋರ್ಸ್ ಯಾವ ಥರ ಇರುತ್ತೆ ಅಂತಂದರೆ ಕಂಪ್ಲೀಟಾಗಿ ಇಂಡಸ್ಟ್ರಿ ಬೇಸ್ಡ್ ನಾಲೆಜ್, ಅಂದರೆ ಯಾವುದೇ ಥೆರಾಟಿಕಲ್ ನಾಲೆಜ್ ಇರೋದಿಲ್ಲ. IT ಕಂಪನಿಗಳು ಯಾವ ಥರ ವರ್ಕ್ ಆಗುತ್ತೆ ಆ ಒಂದು ನಾಲೆಜನ್ನು ಈ ಕೋರ್ಸಲ್ಲಿ ನಾವು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀವಿ. ಈ ಕೋರ್ಸ್ ಕ್ರಿಯೇಟ್ ಮಾಡುವಾಗ ನಮ್ಮ ಒಂದು ಕಮಿಟ್ಮೆಂಟು ಅಥವಾ ನಮ್ಮ ಒಂದು ಪ್ರಾಮಿಸ್ ಏನಿದೆ ಅಂದರೆ ನಾವು ಒಂದು ರಿಯಲ್ ವೆಬ್ಸೈಟ್ ಬಿಲ್ಡ್ ಮಾಡಿ ತೋರಿಸ್ತೀವಿ. ಪ್ರತಿಯೊಂದು ವಿಡಿಯೋ ಶಾರ್ಟ್ ಆಗಿ ಅಥವಾ ಕ್ಲಿಯರ್ ಆಗಿ ಇರುತ್ತೆ. ನಮ್ಮ ಒಂದು ಎಕ್ಸ್ಪ್ಲನೇಷನ್ ಬಿಗಿನರ್ಸ್ ಫ್ರೆಂಡ್ಲಿ ಆಗಿರುತ್ತೆ. ಈ ವರ್ಡ್‌ಪ್ರೆಸ್ ಕಲಿಬೇಕು ಅಂದವರಿಗೆ ಈ ಕೋರ್ಸ್ ಈಸಿಯಾಗಿ ಕಲ್ಕೋಬಹುದು. ಈ ಕೋರ್ಸ್ ಕಲಿತ ಮೇಲೆ ನೀವು ನಿಮ್ಮ ಬಿಸ್ನೆಸ್ಗೆ ಓನ್ ಆಗಿ ವೆಬ್ಸೈಟ್ ಮಾಡಿಸ್ಕೋಬಹುದು ಅಥವಾ ನಿಮ್ಮ ಕ್ಲೈಂಟ್ಸ್ಗಳ ವೆಬ್ಸೈಟ್ ಕೂಡ ಹ್ಯಾಂಡಲ್ ಮಾಡ್ಬೋದು. ಫ್ರೆಂಡ್ಸ್, ಈ ಕೋರ್ಸ್ ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ. ಈ ಕೋರ್ಸ್ ಬಹಳಷ್ಟು ಜನರಿಗೆ ರೀಚ್ ಆಗಬೇಕು, ಅವರಿಗೂ ಹೆಲ್ಪ್ಫುಲ್ ಆಗಬೇಕು ಅಂದರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಐಕನ್ನ ಒತ್ತೋದು ಮರಿಬೇಡಿ, ಯಾಕೆಂದರೆ ನೆಕ್ಸ್ಟ್ ವಿಡಿಯೋ ಯಾವುದೇ ಇರೋದು ನಿಮಗೆ ಮಿಸ್ ಆಗಲ್ಲ. ಈ ವರ್ಡ್‌ಪ್ರೆಸ್ಸಲ್ಲಿ ನಿಮಗೆ ಯಾವ ಟಾಪಿಕ್ ಫಸ್ಟ್ ಆಗಿ ಬರಬೇಕು ಅಂದರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ಸೊ stay connected with Digity IT Solutions. Thank you for watching. Happy learning, happy coding.